ತಿಮ್ಮಪ್ಪನ ಗಲ್ಲಕ್ಕೆ ಪಚ್ಚ ಕರ್ಪೂರ ಮೆತ್ತುವುದು ಯಾಕೆ ಅಂತ ನಿಮಗೆ ಗೊತ್ತಾ? 11ನೇ ಶತಮಾನದಲ್ಲಿ ಭಗವತ್ ರಾಮಾನುಜಾಚಾರ್ಯರು ತಿಮ್ಮಪ್ಪನನ್ನು ನೋಡಿಕೊಳ್ಳಲು ತಮ್ಮ ಶಿಷ್ಯರಾದ ಅನಂತಾಳ್ವರರನ್ನು ನೇಮಿಸಿಕೊಳ್ಳುತ್ತಾರೆ. ಅನಂತಾಳ್ವರರು ವಿವಿಧ ಬಗೆಯ ಹೂಗಳನ್ನು ತಿಮ್ಮಪ್ಪನಿಗೆ ಸಮರ್ಪಿಸಬೇಕೆಂದು ಹೂ ತೋಟವನ್ನು ಮಾಡಲು ನಿರ್ಧಾರ ಮಾಡುತ್ತಾರೆ. ಈ ಕೆಲಸ ನನಗೆ ಮತ್ತು ಶ್ರೀವಾರಿಗೆ ಮಾತ್ರ ಸಂಬಂಧಿಸಿದೆ, ಈ ಕೆಲಸಕ್ಕೆ ಬೇರೆ ಯಾರನ್ನು ಕೂಡ ಕರೆದುಕೊಳ್ಳಬಾರದು ಎಂದು ತೀರ್ಮಾನ ಮಾಡುತ್ತಾರೆ. ಪ್ರತಿದಿನ ದೇವಾಲಯದಲ್ಲಿ ಪೂಜೆಯ ಕೆಲಸ ಮುಗಿದ ಕೂಡಲೇ ತೋಟಕ್ಕೆ ಹೋಗಿ ತಮ್ಮ ಕೆಲಸವನ್ನ ಪ್ರಾರಂಭಿಸುತ್ತಿದ್ದರು. ತುಂಬು ಗರ್ಭಿಣಿಯಾದ ಅನಂತಾಳ್ವರರ ಹೆಂಡತಿಯು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುತ್ತಿದ್ದರು. ಅನಂತಾಳ್ವರರು ಮತ್ತು ಆತನ ಹೆಂಡತಿಯ ಭಕ್ತಿಯನ್ನು ಮೆಚ್ಚಿ ತಿಮ್ಮಪ್ಪನು ಇವರಿಗೆ ಸಹಾಯ ಮಾಡಬೇಕೆಂದು 12 ವರ್ಷದ ಬಾಲಕನಾಗಿ ಇವರ ಬಳಿ ಕೆಲಸ ಕೇಳಿ ಬರುತ್ತಾನೆ. ಆದರೆ ಅನಂತಾಳ್ವರರು ಆ ಬಾಲಕನಿಗೆ ಕೆಲಸವನ್ನ ನೀಡುವುದಿಲ್ಲ. ಪ್ರತಿದಿನವೂ ಕೂಡ ಆ ಬಾಲಕನು ಇವರ ಬಳಿ ಕೆಲಸ ಕೇಳುತ್ತಲೇ ಬರುತ್ತಿದ್ದರು. ಆದರೆ ಅನಂತಾಳ್ವರರು ಇವರಿಗೆ ಅನುಮತಿಯನ್ನ ನೀಡುತ್ತಿರಲಿಲ್ಲ. ಒಮ್ಮೆ ಆ ಬಾಲಕ ಅನಂತಾಳ್ವರರ ಪತ್ನಿಯ ಬಳಿ ಬಂದು ಕೆಲಸವನ್ನ ಕೇಳುತ್ತಾನೆ. ಆಗ ಪತ್ನಿಯು ಆ ಬಾಲಕನಿಗೆ ಕೆಲಸ ಕೊಡುವುದಾಗಿ ಒಪ್ಪಿ ತನ್ನ ಜೊತೆ ಕೆಲಸ ಮಾಡಲು ಇರಿಸಿಕೊಳ್ಳುತ್ತಾರೆ. ಈ ವಿಷಯ ತಿಳಿದ ಅನಂತಾಳ್ವರರು ಕೋಪದಲ್ಲಿ ಆ ಬಾಲಕನಿಗೆ ಹಾರೆಯಿಂದ ಹೊಡೆಯುತ್ತಾರೆ. ಆ ಹಾರೆಯು ಬಾಲಕನ ಗಲ್ಲಕ್ಕೆ ಬಿದ್ದು ರಕ್ತ ಬರಲು ಪ್ರಾರಂಭವಾಗುತ್ತದೆ. ಆಗ ಬಾಲಕ ಶ್ರೀವಾರಿಯ ದೇವಸ್ಥಾನದ ಕಡೆ ಅಳುತ್ತಾ ಓಡುತ್ತಾರೆ. ಅನಂತಾಳ್ವರರು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ತಿಮ್ಮಪ್ಪನ ಗಲ್ಲದಲ್ಲಿ ರಕ್ತ ಸುರಿಯುತ್ತಿರುತ್ತದೆ. ಆಗ ಆ ಬಾಲಕನೇ ತಿಮ್ಮಪ್ಪನೆಂದು ತಿಳಿದುಕೊಳ್ಳಲು ನನ್ನಿಂದ ಆಗಲಿಲ್ಲವಲ್ಲ, ನಾನು ವಿಷಯ ತಿಳಿಯದೆ ನನ್ನಿಂದ ಎಂತಹ ತಪ್ಪು ನಡೆದು ಹೋಯಿತು ಎಂದು ದುಃಖಿಸುತ್ತಾ ಅನಂತಾಳ್ವರರು ಪಚ್ಚ ಕರ್ಪೂರವನ್ನು ತಿಮ್ಮಪ್ಪನ ಗಲ್ಲಕ್ಕೆ ಮೆತ್ತುತ್ತಾರೆ. ಅಂದಿನಿಂದ ಅನಂತಾಳ್ವರರ ಭಕ್ತಿಯ ಪ್ರತೀಕವಾಗಿ ತಿಮ್ಮಪ್ಪನ ಗಲ್ಲಕ್ಕೆ ತಪ್ಪದೆ ಪಚ್ಚ ಕರ್ಪೂರವನ್ನ ಮೆತ್ತುತ್ತಾರೆ.